ಸ್ನೇಹಿತರೆ, ಈ ಸಮಯದಲ್ಲಿ ಭಾರತಕ್ಕೆ ಇದುವರೆಗಿನ ಅತಿ ಹೆಚ್ಚು ಗಳಿಕೆ ಮಾಡಿದ ಚಲನಚಿತ್ರ ಸಿಕ್ಕಿದೆ. ಅದೇ ಟಾಕ್ಸಿಕ್ ಸಿನಿಮಾ. ಭಾರತದ ಇಂತಹ ಏಕೈಕ ಸಿನಿಮಾವಾಗಿ ಇದು ಹೊರಹೊಮ್ಮಿದೆ. ಇದು ಮೊದಲ ದಿನವೇ ವಿಶ್ವಾದ್ಯಂತ 250 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಲಿದೆ. ಇದನ್ನು ಇದುವರೆಗೆ ಯಾವುದೇ ಬಾಲಿವುಡ್ ಅಥವಾ ಹಾಲಿವುಡ್ ಸಿನಿಮಾ ಮಾಡಲು ಸಾಧ್ಯವಾಗಿಲ್ಲ. ಈ ಸಿನಿಮಾವನ್ನು ಮೂಕೋನ್ ನಿರ್ದೇಶಕಿ ಗೀತು ಮೋಹನ್ದಾಸ್ ಅವರು ನಿರ್ದೇಶಿಸಿದ್ದು, ಈ ಚಿತ್ರವನ್ನು 1,000 ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಇದು ಭಾರತದ ಇದುವರೆಗಿನ ಅತ್ಯಂತ ದುಬಾರಿ, ಎಕ್ಸ್ಪೆನ್ಸಿವ್ ಸಿನಿಮಾ ಎಂದು ಅಂದಾಜಿಸಲಾಗಿದೆ. ಇದರೊಂದಿಗೆ ಈ ಸಿನಿಮಾದಲ್ಲಿ ನಟಿಸಿರುವ ಕಲಾವಿದರು ಕೂಡ ಕೆಲಸ ಮಾಡಲು ಕೋಟ್ಯಂತರ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಇದೇ ಕಾರಣಕ್ಕೆ ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಸಿನಿಮಾದ ಕಲಾವಿದರು ಗೀತು ಮೋಹನ್ದಾಸ್, ನಿರ್ದೇಶಕಿಯವರಿಂದ ಹಿಡಿದು ಯಶ್ ನಾಯಕ ದ್ವಿಪಾತ್ರದಲ್ಲಿ ಮತ್ತು ನಯನತಾರಾ ಅವರವರೆಗೆ ಸಂಪೂರ್ಣ ಚಿತ್ರತಂಡದ ಸಂಭಾವನೆಯ ಸ್ಯಾಲರಿ ಬಗ್ಗೆ ನಿಮಗೆ ತಿಳಿಸಲಿದ್ದೇವೆ. ಯಶ್ ಅವರ ಸಂಭಾವನೆ ಬಗ್ಗೆ ಕೇಳಿದರೆ ನಿಮಗಂತೂ ಆಶ್ಚರ್ಯವಾಗುತ್ತದೆ. ಆದರೆ ವಿಡಿಯೋ ಶುರು ಮಾಡುವ ಮುನ್ನ ನೀವು ಕೂಡ ಟಾಕ್ಸಿಕ್ ಸಿನಿಮಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಕಲಾವಿದರು ಮತ್ತು ನಿರ್ದೇಶಕರ ಸಂಭಾವನೆ ವಿವರ. ನಯನತಾರಾ. ಸ್ನೇಹಿತರೆ, ಮೊದಲು ಈ ಸಿನಿಮಾದ ಮುಖ್ಯ ನಾಯಕಿ ನಯನತಾರಾ ಅವರ ಬಗ್ಗೆ ಮಾತನಾಡೋಣ. ಇವರು ಸಿನಿಮಾದಲ್ಲಿ ಗಂಗಾ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಲು ಒಟ್ಟು 9 ಕೋಟಿ ರೂಪಾಯಿ ನೀಡಲಾಗಿದೆ. ಗೀತು ಮೋಹನ್ದಾಸ್ ನಿರ್ದೇಶಕಿ. ಮತ್ತೊಂದೆಡೆ ಈ ಸಿನಿಮಾದ ಗೀತು ಮೋಹನ್ದಾಸ್ ಅವರ ಸಂಭಾವನೆ ಬಗ್ಗೆ ಮಾತನಾಡಿದರೆ ಬಹುಶಃ ನಿಮಗೆ ನಿಮ್ಮ ಕಿವಿಗಳನ್ನೇ ನಂಬಲು ಸಾಧ್ಯವಾಗದೇ ಇರಬಹುದು. ಇನ್ನು ಟಾಕ್ಸಿಕ್ ನಿರ್ದೇಶನಕ್ಕಾಗಿ ಅವರು 15 ಕೋಟಿ ರೂಪಾಯಿ ಪಡೆದಿದ್ದಾರೆ. ಇದನ್ನು ಭಾರತದಲ್ಲಿ ಇದುವರೆಗೆ ಯಾವುದೇ ನಿರ್ದೇಶಕಿ ಪಡೆದಿರುವುದು ಅಪರೂಪ. ಇದರ ಜೊತೆಗೆ ಟಾಕ್ಸಿಕ್ ಸಿನಿಮಾದ ಲಾಭದಲ್ಲಿ ಪ್ರಾಫಿಟ್ 10ರಷ್ಟು ಪಾಲು ಕೂಡ ಗೀತು ಮೋಹನ್ದಾಸ್ ಅವರಿಗೆ ಸಿಗಲಿದೆ. ಆ ಲೆಕ್ಕಾಚಾರದ ಪ್ರಕಾರ ಅವರು ಇದುವರೆಗೆ ಸುಮಾರು 35 ಕೋಟಿ ಲಾಭ ಗಳಿಸಿದ್ದಾರೆ. ಈಗ ಈ ಸಿನಿಮಾದ ಮುಖ್ಯ ನಾಯಕರಾದ ಯಶ್ ಸಂಭಾವನೆ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಯಶ್ ಈ ಸಿನಿಮಾದಲ್ಲಿ ರಾಯ ಮತ್ತು ಟಿಕೆಟ್ ಎಂಬ ದ್ವಿಪಾತ್ರದಲ್ಲಿ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಮತ್ತು ಈ ಸಿನಿಮಾದಲ್ಲಿ ನಟಿಸಲು ಅವರು 75 ಕೋಟಿ ಚಾರ್ಜ್ ಮಾಡಿದ್ದಾರೆ. ಇದು ಅವರ ಕೆರಿಯರ್ನಲ್ಲಿ ಇದುವರೆಗಿನ ಅತಿ ಹೆಚ್ಚಿನ ಸಂಭಾವನೆಯಾಗಿದೆ. ರುಕ್ಮಿಣಿ ವಸಂತ್ ಮೆಲ್ಲಿಸಾ ಪಾತ್ರದಲ್ಲಿ ಅವರ ಬಗ್ಗೆ ಹೇಳುವುದಾದರೆ ಅವರಿಗೂ ಕೂಡ ಈ ಸಿನಿಮಾದಲ್ಲಿ ಕೆಲಸ ಮಾಡಲು 5 ಕೋಟಿ ನೀಡಲಾಗಿದೆ. ನಟಿ ಸಿನಿಮಾದಲ್ಲಿ ಸಮಾನ ಸಂಭಾವನೆ ಅಂದರೆ ತಲಾ 5 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. ಈಗ ಈ ಸಿನಿಮಾದ ಅಕ್ಷಯ್ ಒಬೆರಾಯ್ ಸಂಭಾವನೆ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಈ ಸಿನಿಮಾದಲ್ಲಿ ರಾಯ ಟೋನಿ ಪಾತ್ರದಲ್ಲಿ ನಿರ್ವಹಿಸುತ್ತಿದ್ದಾರೆ ಮತ್ತು ಈ ಸಿನಿಮಾದಲ್ಲಿ ನಟಿಸಲು ಅವರು 7 ಕೋಟಿ ಚಾರ್ಜ್ ಮಾಡಿದ್ದಾರೆ. ಇದು ಅವರ ಕೆರಿಯರ್ನಲ್ಲಿ ಇದುವರೆಗಿನ ಅತಿ ಹೆಚ್ಚಿನ ಸಂಭಾವನೆಯಾಗಿದೆ. ಮತ್ತು ಹಲವು ವರದಿಗಳ ಪ್ರಕಾರ ಟಾಕ್ಸಿಕ್ ಸಿನಿಮಾ ಭಾರತದ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾವಾಗಲಿದೆ ಎಂದು ಹೇಳಲಾಗುತ್ತಿದೆ. ಮಾಧ್ಯಮ ವರದಿಗಳನ್ನು ನಂಬುವುದಾದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 3,000 ಕೋಟಿವರೆಗೆ ಕಲೆಕ್ಷನ್ ಮಾಡಲಿದೆ. ಆದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಕನ್ನಡ ಸಿನಿಮಾ ಮತ್ತು ಸೆಲೆಬ್ರಿಟಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.